ಪ್ರೈಸ್ ಲಾರ್ಡ್. ದೇವರ ಅತಿ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಮತ್ತೊಂದು ದಿನವನ್ನು ಕಾಣುವಂಥ ದೇವರು ಸಹಾಯ ಮಾಡೋದಕ್ಕಾಗಿ ಸ್ತೋತ್ರ. ಆತನು ಮಾಡಿದ ಎಲ್ಲ ಉಪಕಾರಗಳಿಗಾಗಿ, ಎಲ್ಲ ಆಶೀರ್ವಾದಗಳಿಗಾಗಿ ದೇವರಿಗೆ ಸ್ತೋತ್ರವನ್ನು, ಮಹಿಮೆಯನ್ನು ಸಲ್ಲಿಸ್ತೇನೆ. ಇಂದಿನ ವೇದ ಅಧ್ಯಯನಕ್ಕಾಗಿ ಒಂದು ವಾಕ್ಯವನ್ನು ಓದಿಕೊಳ್ಳೋಣ. ಕೀರ್ತನೆ 113 ಅದರ 7ನೇ ವಾಕ್ಯ. ಆತನು ದೀನರನ್ನು ಧೂಳಿಯಿಂದ ಎಬ್ಬಿಸಿ ಬಡವರನ್ನು ತಿಪ್ಪೆಯಿಂದ ಎತ್ತುತ್ತಾನೆ. ದೇವರು ಮಹೋನ್ನತನಾದ ದೇವರು. ಆ ಹೆಡ್ಡಿಂಗಲ್ಲಿ ಓದ್ತೀವಿ, ಮಹೋನ್ನತನು ದೀನಬಂಧುವು ಆಗಿರುವ ಯೆಹೋವನನ್ನು ಸ್ತುತಿಸುವುದು. ಯೆಹೋವನು ಮಹೋನ್ನತನಾಗಿದ್ದಾನೆ. 138ನೇ ವಾಕ್ಯದಲ್ಲಿ ಓದ್ತೀವಿ, ಯೆಹೋವನು ಮಹೋನ್ನತನು ಆದರೂ ದೀನರನ್ನು ಲಕ್ಷಿಸುತ್ತಾನೆ. ಇಲ್ಲಿ ನಾವು ನೋಡ್ತೇವೆ, ಆತನು ದೀನರಿಗೆ ಬಂಧುವಾಗಿದ್ದಾನೆ. ಈ ಲೋಕದಲ್ಲಿ ನಾವು ಗಮನಿಸುವಂಥ ಸಮಯದಲ್ಲಿ ಉನ್ನತರಾದಂತಹ ವ್ಯಕ್ತಿಗಳು ಯಾವಾಗಲೂ ಉನ್ನತರಾದಂತಹ ವ್ಯಕ್ತಿಗಳೊಂದಿಗೆ ಸ್ನೇಹ ಅಥವಾ ಪ್ರೀತಿಯನ್ನು ಇಟ್ಕೊಂಡು ಮುಂದೆ ಸಾಗ್ತಾರೆ. ಯಾವತ್ತೂ ಸಹ ಉನ್ನತರು ಬಡವರನ್ನು, ಧೀರರನ್ನು, ತಿರಸ್ಕರಿಸಲ್ಪಟ್ಟವರನ್ನು, ಸಮಾಜದಲ್ಲಿ ತಳ್ಳಲ್ಪಟ್ಟವರನ್ನು ಪ್ರೀತಿಸೋದನ್ನು ನಾವು ನೋಡೋದಿಲ್ಲ. ಆದರೆ ವಾಕ್ಯ ಹೇಳ್ತದೆ, ದೇವರು ಮಹೋನ್ನತನಾದಂತಹ ವ್ಯಕ್ತಿ, ಉನ್ನತನಾದಂತಹ ವ್ಯಕ್ತಿ. ಈ ಲೋಕದಲ್ಲಿ ಮಹೋನ್ನತರು ಯಾರೂ ಇಲ್ಲ, ಎಲ್ಲರೂ ಉನ್ನತರಿದ್ದಾರೆ. ಆದರೆ ಉನ್ನತರಲ್ಲಿ ಉನ್ನತನಾದವನು ನಮ್ಮ ದೇವರು ಮಾತ್ರವೇ. ಆ ಮಹೋನ್ನತನಾದ ದೇವರ ಒಂದು ಸ್ಪೆಷಾಲಿಟಿ ಏನಂದರೆ, ಅವನು ದೀನರಿಗೆ ಬಂಧುವಾಗಿದ್ದಾನೆ. ಯಾಕೆಂದರೆ ದೀನರು ಅಂದರೆ ತಳ್ಳಲ್ಪಟ್ಟ ಅಥವಾ ತಗ್ಗಿಸಲ್ಪಟ್ಟ ವ್ಯಕ್ತಿಗಳಿಗೆ ಬಂಧುವಾಗಿದ್ದಾನೆ. ಈ ಬೆಳಗ್ಗೆ ವಾಕ್ಯವನ್ನು ಕೇಳುವಂತಹ ದೇವರ ಮಗುವೆ, ಒಂದು ವೇಳೆ ನೀನೆಲ್ಲರಿಂದ ತಳ್ಳಲ್ಪಟ್ಟು ತಿರಸ್ಕರಿಸಲ್ಪಟ್ಟು ವೇದನೆಯಲ್ಲಿ ನೀನು ಬಿದ್ದಿದ್ದರೂ ಸಹ ನಿನಗೆ ಸಹಾಯ ಮಾಡುವ, ಬಂಧುವಾಗಿರುವ, ನಿನ್ನ ಜೊತೆ ನಿಲ್ಲುವ, ನಿನ್ನ ಪ್ರೀತಿ ಪಾತ್ರನಾದಂತಹ ಒಬ್ಬ ದೇವರು ನಿನಗಾಗಿ ಜೀವಿಸ್ತಾ ಇದ್ದಾನೆ. ಆತನು ನಿನ್ನನ್ನು ತನ್ನ ರೆಕ್ಕೆಯ ಮೊರೆಯಲ್ಲಿ ಮರೆ ಮಾಡಿ ನಿನಗೆ ಸಹಾಯ ಮಾಡುವುದಕ್ಕೆ ಶಕ್ತನಾಗಿದ್ದಾನೆ. ಆ ದೇವರ ಒಂದು ಸ್ಪೆಷಾಲಿಟಿನ ಹೇಳ್ತಾನೆ. ಅದರ 5ನೇ ವಾಕ್ಯ, ನಮ್ಮ ಯೆಹೋವ ದೇವರಿಗೆ ಸಮಾನರು ಯಾರು? ಆತನು ಉನ್ನತ ಲೋಕದಲ್ಲಿ ಆಸನಾರೂಢನಾಗಿ, ಮೇಲೆ ಉನ್ನತ ಲೋಕದಲ್ಲಿ ಆಸನಾರೂಢಾಗಿದ್ದಾನೆ. ಆದರೆ ಅವನ ಸ್ವಭಾವ ಏನು ಗೊತ್ತಾ? ಆತನು ಅಲ್ಲಿಂದ ಡೌನ್ಗೆ ನೋಡ್ತಾನೆ, ಕೆಳಗೆ ನೋಡ್ತಾನೆ, ಭೂಮಿಯಲ್ಲಿ ನೋಡ್ತಾನೆ. ನಾವು ಬೇರೊಂದು ಕೀರ್ತನೆ ಓದ್ತೇವೆ, ಮನುಷ್ಯರಲ್ಲಿ ತನ್ನ ಸಾನ್ನಿಧ್ಯವನ್ನು ಹುಡುಕುವ ಬುದ್ಧಿವಂತರು ಇದ್ದಾರೋ ಎಂದು ದೇವರು ಆಕಾಶದಿಂದ ನೋಡ್ತಾ ಇದ್ದಾನೆ. ಇಲ್ಲಿ ಉನ್ನತ ಲೋಕದಲ್ಲಿ ಇದ್ದುಕೊಂಡು ಆಕಾಶವನ್ನು, ಭೂಮಿಯನ್ನು ನೋಡಲಿಕ್ಕೆ ಬಾಗುತ್ತಾನೆ. ಆಮೇಲೆ ನೋಡಿ ಆತನು ದೀನರನ್ನು ಧೂಳಿಯಿಂದ ಎತ್ತುತ್ತಾನೆ. ದೀನತೆಯಲ್ಲಿ ತಗ್ಗಿಸಿಕೊಂಡಂತಹ ವ್ಯಕ್ತಿಗಳು ಮಾತ್ರವಲ್ಲ, ಬಡವರನ್ನು ತಿಪ್ಪೆಯಿಂದ ಎತ್ತುತ್ತಾನೆ. ನಮ್ಮ ಜೀವಿತದಲ್ಲಿ ಒಂದು ರೀತಿಯಲ್ಲಿ ಹೇಳಿದ್ರೆ, ಕಷ್ಟಗಳ ಮಧ್ಯದಲ್ಲಿ, ವೇದನೆಯ ಮಧ್ಯದಲ್ಲಿ ಹಾದು ಹೋಗುವಂಥ ದೇವರ ಮಗುವೆ, ನಿನ್ನನ್ನು ಕನ್ಸಿಡರ್ ಮಾಡುವ, ನಿನ್ನ ಬಗ್ಗೆ ಕಾಳಜಿ ವಹಿಸುವ ಒಬ್ಬ ದೇವರು ನಿನಗಾಗಿ ಜೀವಿಸ್ತಾ ಇದ್ದಾನೆ. ಆತನು ಯಾರು? ಆತನು ಸಾಧಾರಣ ವ್ಯಕ್ತಿಯಲ್ಲ, ಆತನು ಮಹೋನ್ನತನಾದ ವ್ಯಕ್ತಿ, ಉನ್ನತನಾದ ವ್ಯಕ್ತಿ, ನಿನ್ನನ್ನು ನೋಡುವಂತಹ ವ್ಯಕ್ತಿ, ನಿನಗೆ ಸಹಾಯ ಮಾಡುವ ಸರ್ವಶಕ್ತನಾದ ಒಬ್ಬ ದೇವರಾಗಿದ್ದಾನೆ. ನಿನ್ನ ಕೃಪೆ, ನಿನ್ನ ಆಶೀರ್ವಾದ, ನಿನ್ನ ಸಾನ್ನಿಧ್ಯ, ನಿನ್ನ ಮಕ್ಕಳ ದೇವರ ಸನ್ನಿಧಾನದಲ್ಲಿ ಇರುವ ಹಾಗೆ ದೇವರು ಸಹಾಯ ಮಾಡ್ತಾನೆ. ಈ ದಿವಸಗಳಲ್ಲಿ ಕರ್ತನೆಗೆ ಹೇಳೋಣ, ಸ್ವಾಮಿ, ದೀನತೆಯಿಂದ ನಿನ್ನ ಸನ್ನಿಧಿಯಲ್ಲಿ ಬರುವಾಗ ನನ್ನನ್ನು ಮೇಲೆತ್ತುವಂತಹ ಒಬ್ಬ ದೇವರು, ಧೂಳಿನಿಂದ ಮೇಲೆತ್ತುವಂತಹ ಒಬ್ಬ ದೇವರು. ಎಷ್ಟೋ ಜನರು ಧೂಳಿನಲ್ಲಿ ತಿರಸ್ಕರಿಸಲ್ಪಟ್ಟು ಬಿದ್ದವರಾದಂತಹ ವ್ಯಕ್ತಿಯನ್ನು ದೇವರು ಎತ್ತಿದ್ದಾರೆ. ತಳ್ಳಲ್ಪಟ್ಟಂತಹ ವ್ಯಕ್ತಿಗಳನ್ನು ದೇವರ ಮೇಲೆ ಎತ್ತಿದ್ದಾರೆ. ಒಂದು ವೇಳೆ ಅದು ಈ ಲೋಕದಲ್ಲಿ ಆಗಿರಬಹುದು. ನಾವು ಹನ್ನಳು ದೇವರ ಸನ್ನಿಧಾನದಲ್ಲಿ ಹಾಡುವಂತಹ ಆ ಒಂದು ಹಾಡಿನಲ್ಲೂ ಸಹ ಅದನ್ನೇ ಹೇಳ್ತಾಳೆ, ಆತನು ಯಾರು? ದೀನರನ್ನು ಮೇಲೆತ್ತುವಂತಹ ಒಬ್ಬ ದೇವರಾಗಿದ್ದಾನೆ. ಮಾತ್ರವಲ್ಲ, ನಮ್ಮನ್ನು ಮೇಲೆತ್ತಿ ಏನು ಮಾಡ್ತಾನೆ? ಕೀರ್ತನೆ 18:19 ಹೇಳುತ್ತೆ, ಆತನು ನನ್ನನ್ನು ಅಲ್ಲಿಂದ ಬಿಡಿಸಿ ವಿಶಾಲ ಸ್ಥಳದಲ್ಲಿ ಸೇರಿಸ್ತಾನೆ. ಇಲ್ಲಿ ವಿಶಾಲವಾದ, ಉನ್ನತವಾದ ಸ್ಥಳದಲ್ಲಿ ನಮ್ಮನ್ನು ತೆಗೆದುಕೊಂಡು ಇಡುವಂತಹ ಒಬ್ಬ ದೇವರಾಗಿದ್ದಾನೆ. ಈ ಬೆಳಗ್ಗೆ ನಿನ್ನ ಜೀವಿತದ ಇಕ್ಕಟ್ಟಿನ ಪರಿಸ್ಥಿತಿಯಲ್ಲಿ, ಎಲ್ಲರಿಂದ ತಳ್ಳಲ್ಪಟ್ಟಂತಹ ಸಂದರ್ಭದಲ್ಲಿ, ವೇದನೆಯ ಮೂಲಕ ಹಾದು ಹೋಗುವಂತಹ ನಿನ್ನ ಜೀವಿತದಲ್ಲಿ ಅದ್ಭುತವನ್ನು ಮಾಡುವ ಸರ್ವಶಕ್ತನಾದ ಒಬ್ಬ ದೇವರಿದ್ದಾನೆ. ಆತನು ನಿನ್ನನ್ನು ನೋಡುವಂತಹ ದೇವರು, ನಿನಗಾಗಿ ಸಹಾಯ ಮಾಡೋದಕ್ಕೆ ಇಳಿದು ಬರುವಂತಹ ದೇವರು. ಯಾರೆಲ್ಲ ನಿನ್ನನ್ನು ಕನಿಕರಿಸದೇ ಇದ್ರು, ಯಾರೆಲ್ಲ ನಿನ್ನನ್ನು ನೋಡಿಯೂ ನೋಡದೆ ಹೋದರೂ ಸಹ ನಿನಗಾಗಿ ಸಹಾಯ ಮಾಡುವ ಒಬ್ಬ ದೇವರಿದ್ದಾನೆ.
ಆ ಯಾಜಕ ನೋಡದೆ ಹೋಗ್ತಾನೆ, ಲೇವಿ ನೋಡದೆ ಹೋಗ್ತಾನೆ. ಆದರೆ ಒಳ್ಳೆಯ ಸಮರ್ಯದವನು ಅಲ್ಲಿ ನಿಂತು ಕನಿಕರಪಟ್ಟು ಅವನನ್ನು ಎತ್ಕೊಂಡು ಅವನಿಗೆ ಬೇಕಾದೆಲ್ಲ ಸಹಾಯಗಳನ್ನು ಮಾಡಿದ ಹಾಗೆ ನಿನಗಾಗಿ ಸಹಾಯ ಮಾಡುವ ಸರ್ವಶಕ್ತನಾದ ಒಬ್ಬ ದೇವರಿದ್ದಾನೆ. ನಿನಗಾಗಿ ಒಂದು ಬಿಡುಗಡೆಯನ್ನು ಕೊಡುವ ಸರ್ವಶಕ್ತನಾದ ಒಬ್ಬ ದೇವರಿದ್ದಾನೆ. ಆದ್ದರಿಂದ ನಿರಾಶರಾಗದೆ ನಿನ್ನ ದೀನತೆಯ ಮಧ್ಯದಲ್ಲಿ, ಎಲ್ಲರಿಂದ ತಳ್ಳಲ್ಪಟ್ಟಂತಹ ಸಂದರ್ಭದಲ್ಲಿ, ಕಷ್ಟಗಳ ಇಕ್ಕಟ್ಟುಗಳ ಮಧ್ಯದಲ್ಲಿಯೂ ಸಹ ಆತನಲ್ಲಿ ಆಶ್ರಯಿಸುವುದಾದರೆ ಆತನು ನಿನ್ನ ಬಂಧುವಾಗಿ, ನಿನಗೆ ರಕ್ಷಕನಾಗಿ, ನಿನಗೆ ಸಹಾಯಕನಾಗಿ ನಿನ್ನ ಸಂಗಡ ಬರುವಂತಹ ಒಬ್ಬ ದೇವರಾಗಿದ್ದಾನೆ. ಆತನಲ್ಲಿ ಆಶ್ರಯಿಸು, ಆತನ ಮುಖವನ್ನು ನೋಡು, ಆತನ ಚಿತ್ತಕ್ಕೆ ನೀನು ವಿಧೇಯನಾಗಿರು. ನಿನಗಾಗಿ ಸಹಾಯ ಮಾಡುವ ಒಬ್ಬ ದೇವರಾಗಿದ್ದಾನೆ. ನಿನ್ನನ್ನು ಅಲ್ಲಿಂದ ತೆಗೆದು ವಿಶಾಲ ಸ್ಥಳದಲ್ಲಿ ನೆಡುವಂಥವನಾಗಿದ್ದಾನೆ. ಉನ್ನತವಾದ ರೀತಿಯಲ್ಲಿ ನಾವು ನೋಡ್ತೇವೆ. ಮುಂದೆ ನಾವು ಅದರ 8ನೇ ವಾಕ್ಯದ ಪ್ರಭುಗಳ ಜೊತೆಯಲ್ಲಿ ಅವರನ್ನು ಕುಳ್ಳರಿಸ್ತಾನೆ. ಉನ್ನತವಾದ ಸ್ಥಳಕ್ಕೆ ನಮ್ಮನ್ನು ನಡೆಸುವಂತಹ ಸರ್ವಶಕ್ತನಾದ ದೇವರು ನಮ್ಮ ಸಂಗಡ ಇದ್ದಾನೆ. ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ಪರಲೋಕದ ತಂದೆಯಾದ ದೇವರೇ, ಈ ಸಮಯಕ್ಕಾಗಿ ಸ್ತೋತ್ರ. ನಮ್ಮನ್ನೇ ನಿನ್ನ ಪಾದಗಳಿಗೆ ಒಪ್ಪಿಸಿಕೊಡ್ತೇವೆ. ನಮ್ಮ ಜೀವಿತ ನಮ್ಮನ್ನು ಉನ್ನತಕ್ಕೆ ನಡೆಸುವಂತಹ ಸರ್ವಶಕ್ತನಾದ ದೇವರು ನೀನು ನಮ್ಮ ಸಂಗಡ ಇರುವುದಕ್ಕಾಗಿ ನಿನಗೆ ಸ್ತೋತ್ರ. ನಿನ್ನ ಮಕ್ಕಳನ್ನು ಇಕ್ಕಟ್ಟಿನಿಂದ ಬಿಡಿಸಿ ವಿಶಾಲ ಸ್ಥಳಕ್ಕೆ ನಡೆಸು ಎಂಬುದಾಗಿ ಪ್ರಾರ್ಥಿಸ್ತೇವೆ. ಪ್ರಾರ್ಥನೆಯನ್ನು ಕೇಳಿದ್ದಕ್ಕಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಬೇಡುತ್ತೇವೆ ತಂದೆಯೇ, ಆಮೇನ್. ಗಾಡ್ ಬ್ಲೆಸ್ ಯು.